ಇದರಿಂದ ಕಾಂಗ್ರೆಸ್ಸು ಕೂಡ ಕೆಲವು ಕಡೆ ತಿದ್ದುಪಡಿ ಮಾಡ್ಕೋಬೇಕಾಗತ್ತೆ. ಕೆಲಸ ಮಾಡ್ತಕ್ಕಂಥ ಸಚಿವರನ್ನು ಇನ್ಮೇಲೆ ಚೆನ್ನಾಗಿರೋರನ್ನ ಹಾಕ್ಕೊಂಡು ಅಡ್ಮಿನಿಸ್ಟ್ರೇಷನನ್ನು ಗೇರಪ್ ಮಾಡಬೇಕಾಗತ್ತೆ. ನೀರಾವರಿ ಯೋಜನೆಗಳು, ಆ ಯೋಜನೆಗಳನ್ನು ಎತ್ಕೋಬೇಕಾಗತ್ತೆ. ಅನೇಕ ಕೆಲಸಗಳು ರಾಜ್ಯದಲ್ಲಿ ಇನ್ನೂ ಆಗಬೇಕಾಗಿದೆ. ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ. ಅದು ಹರಿಸದೇ ಇದ್ರೆ ಅದನ್ನ ನೋಡಿದ್ರೆ ಸಿದ್ದರಾಮಯ್ಯ ಪಾರ್ಟ್ 1 ಅಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಪಾರ್ಟ್ 2 ಅಲ್ಲಿ ಇಲ್ಲ ಅನಿಸುತ್ತೆ. ವೀಕ್ ಆಗಿದ್ದಾರೆ ಅಂತ ಬಹಳ ಜನ ಕಾಂಗ್ರೆಸ್ ಅವರು ಹೇಳ್ತಾರೆ. ನನಗದು ಈಗ ಅನ್ಸಕ್ಕೆ ಶುರುವಾಗಿದೆ. ಇದರ ಸಿದ್ದರಾಮಯ್ಯ ತೀರ್ಮಾನ ಮಾಡೋದ್ರಲ್ಲಿ ಭಾರಿ ಕಠಿಣವಾದಂಥದ್ದು. ಎಷ್ಟು ಶಕ್ತಿ ಇತ್ತು ಅಂದರೆ ಸಿದ್ದರಾಮಯ್ಯನಿಗೆ ಮೈಸೂರಿನಲ್ಲಿ ಬಸವೇಗೌಡನಿಗೆ ಜನತಾದಳಕ್ಕೆ ಸೇರಿಸೋ ದೇವೇಗೌಡರು ಪ್ರಯತ್ನ ಪಟ್ಟರು, ಸಿದ್ದರಾಮಯ್ಯ ಒಪ್ಪಲಿಲ್ಲ, ಆಗಲಿಲ್ಲ. ಅವಾಗ ಆ ಶಕ್ತಿ ಸಿದ್ದರಾಮಯ್ಯನಿಗಿತ್ತು. ಆ ಶಕ್ತಿಯನ್ನು ಪುನಃ ಮರುಸ್ಥಾಪನೆ ಮಾಡ್ಕೊಳ್ಳಿ ಸಿದ್ದರಾಮಯ್ಯನವರೇ, ಅದೇ ನಾವು ಹೇಳ್ತಿರ್ತಕ್ಕಂಥದ್ದು.